ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಒಂದು ಕಥೆಯ ಮುಖಾಂತರ ನಮ್ಮಲ್ಲಿ ಒಳ್ಳೆಯ ನಡತೆ ಅಥವಾ ಸದ್ಗುಣಗಳು ಇದೆ ಅಂತ ಆದರೆ ವಿಷವೂ ಕೂಡ ಔಷಧವಾಗಿ ಮಾರ್ಪಡತ್ತೆ, ವಿಷವೂ ಕೂಡ ನಮ್ಮನ್ನು ಏನೂ ಕೂಡ ಮಾಡೋದಿಲ್ಲ ಎನ್ನುವಂತಹ ವಿಚಾರದ ಬಗ್ಗೆ ಕಥೆಯ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಕೌರವರು 100 ಜನ, ಹಾಗೆ ಪಾಂಡವರು 5 ಜನ. ಈ 105 ಜನರು ಕೂಡ ಹಸ್ತಿನಾವತಿಯಲ್ಲಿ ತಮ್ಮ ಬಾಲ್ಯಾವಸ್ಥೆಯನ್ನು ಕಳೀತಾ ಇದ್ರು. ಬಾಲ್ಯಾವಸ್ಥೆ ಅಂದರೆ ಹೇಗಿರುತ್ತೆ? ಮಕ್ಕಳು ತುಂಟಾಟವನ್ನು ಮಾಡ್ತಾರೆ, ಒಬ್ರಿಗೊಬ್ರು ಹೊಡೆದುಕೊಳ್ತಾರೆ, ಚಿವುಟುಗೊಳ್ತಾರೆ, ಅಳ್ತಾರೆ, ನಗುತ್ತಾರೆ. ಈ ರೀತಿಯಾಗಿ ತುಂಬ ಸುಂದರವಾಗಿ ನಡೆಯುವಂತಹ ಒಂದು ಸುಸಂದರ್ಭವದು. ಆದರೆ ಏನಾಗಿತ್ತು, ಆ 105 ಜನರಲ್ಲೂ ಬಲಿಷ್ಠನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಅದು ಭೀಮಸೇನ ಆಗಿದ್ದ. ಹಾಗಾಗಿ ಏನಾಗ್ತಾ ಇತ್ತು, ಯಾವ ಆಟವಿರಲಿ, ಯಾವ ಕುಸ್ತಿ ಇರಲಿ, ಯಾವ ಜಗಳ ಇರಲಿ, ಎಲ್ಲದರಲ್ಲೂ ಕೂಡ ಅವನೇ ಗೆಲ್ತಾ ಇದ್ದ. ಏನು ಮಾಡೋದು, ಇದಕ್ಕೆ ಪರಿಹಾರ ಅಂತ ದುರ್ಯೋಧನ ಯೋಚನೆ ಮಾಡ್ತಾನೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಾದ್ರೆ ಏನು ಅನ್ಕೊಳ್ತಾರೆ, ಹೊಡೆಯೋದು ಬಡಿಯೋದು ಇನ್ನೇನೋ ಮಾಡೋಣ ಅಂತ. ಆದರೆ ದುರ್ಯೋಧನನ ಈ ಕೆಟ್ಟ ಬುದ್ಧಿಯಿಂದ ಏನು ಅನ್ಕೊಂಡು ಅವನು ಭೀಮಸೇನನ್ನ ಸಾಯಿಸಿ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರದಿಂದ ಹೇಗೆ ಸಾಯಿಸೋದು ಇವನನ್ನ ಅಂತ ಯೋಚನೆ ಮಾಡಿದಾಗ ಊಟದಲ್ಲಿ ವಿಷವನ್ನು ಹಾಕಿ ಸಾಯಿಸೋಣ ಅಂತ ಅನ್ಕೊಳ್ತಾನೆ. ಅದೇ ರೀತಿಯಾಗಿ ಆ ಪಾಂಡವರೆಲ್ಲರಿಗೂ ಕೂಡ ಒಂದು ಇನ್ವಿಟೇಷನ್, ಆಹ್ವಾನ ಹೋಗುತ್ತೆ. ಏನಂತ, ಈ ರೀತಿಯಾಗಿ ಔತಣಕೂಟ ಇದೆ, ಎಲ್ಲರೂ ಕೂಡ ಊಟಕ್ಕೆ ಬರಬೇಕು ಅಂತ ಹೇಳಿ ಔತಣಕೂಟವನ್ನು ಏರ್ಪಾಟು ಮಾಡ್ತಾನೆ. ಎಲ್ಲರೂ ಕೂಡ ಸಂತೋಷವಾಗಿ ಬಂದಿದ್ದಾರೆ, ಊಟವನ್ನು ಸವಿತಾ ಇದ್ದಾರೆ. ಭೀಮನೂ ಬಂದಿದ್ದಾನೆ. ಆ ಭೀಮನನ್ನ ಸ್ವತಃ ದುರ್ಯೋಧನನೇ ಹೋಗಿ ತಬ್ಬಿಕೊಂಡು ಅಪ್ಪಿಕೊಂಡು ತನ್ನ ಪಕ್ಕದಲ್ಲಿಯೇ ಕೂರಿಸಿಕೊಳ್ತಾನೆ. ತಾನು ಮಾಡಿರ್ತಕ್ಕಂಥ ಪ್ಲಾನ್ ಸರಿಯಾಗಿ ಎಕ್ಸಿಕ್ಯೂಟ್ ಆಗಬೇಕು ಅನ್ನುವಂಥದ್ದು ಅವನ ಆಲೋಚನೆ. ಹಾಗಾಗಿ ಪಕ್ಕದಲ್ಲಿಯೇ ಕೂರಿಸಿಕೊಂಡು ಸೇವಕರಿಗೆ ಕಣ್ಸೊನ್ನೆಯಲ್ಲೇ ತಿಳಿಸಿ ತನ್ನ ಒಂದು ಪ್ಲೇಟಿಗೆ ವಿಷಪೂರಿತವಾಗಿರ್ತಕ್ಕಂತಹ ಊಟವನ್ನು ತರಿಸಿಕೊಳ್ತಾನೆ. ಆ ವಿಷವನ್ನ ಪ್ರೀತಿಯಿಂದ ಅವನಿಗೆ ಭೀಮಸೇನನಿಗೆ ಉಣಬಡಿಸ್ತಾನೆ, ತಿನ್ನಿಸ್ತಾನೆ. ಪಾಪ ಭೀಮಸೇನನಿಗೆ ಏನೂ ಕೂಡ ಗೊತ್ತೇ ಇಲ್ಲ. ಆ ವಿಷವನ್ನೇ ಪ್ರೀತಿಯ ಅನ್ನ ಅಂತ ಅಂದುಕೊಂಡು ಅವನು ಕೊಟ್ಟಿರ್ತಕ್ಕಂಥ ಊಟವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಆ ರಾಸಾಯನಿಕವೋ ವಿಷಮಿಶ್ರಿತವಾಗಿರ್ತಕ್ಕಂಥ ಊಟದ ಪ್ರಭಾವ ತತ್ಕ್ಷಣ ಆಗೋದಿಲ್ಲ, ನಿಧಾನವಾಗಿ ಆಗುವಂಥದ್ದು. ಹಾಗೆ ಅವರೆಲ್ಲ ಏನು ಮಾಡ್ತಾರೆ, ಊಟವಾದ ನಂತರ ಜಲಕ್ರೀಡೆಯನ್ನು ಆಡೋಣ, ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಭೀಮಸೇನನಿಗೆ ಈಗ ವಿಷದ ಒಂದು ಶಕ್ತಿ ಗೊತ್ತಾಗ್ತಾ ಇದೆ. ಅದು ವಿಷ ಅಂತ ಅವನಿಗೆ ಗೊತ್ತಿಲ್ಲ, ಆದರೂ ಕೂಡ ತುಂಬ ಬಾಯಾರಿಕೆಯೋ ಸುಸ್ತೋ ನಡಿಲಿಕ್ಕೆ ಆಗದಂತಹ ಪರಿಸ್ಥಿತಿಯೋ, ಕಟ್ಟ ಕಡೆಯಲ್ಲಿ ಅವನಿಗೆ ಒಂದು ಮೂರ್ಛೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಪಾಪ ಬಾಕಿಯವರಿಗೆ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಬಹುಶಃ ಏನಾಯ್ತು, ಊಟ ಮಾಡಿದ್ದಾನೆ, ನೀರಲ್ಲಿ ಆಟ ಆಡಿದ್ದಾನೆ, ಸುಸ್ತಾಗಿರ್ಬೋದು, ಟೈರ್ಡ್ ಆಗಿರ್ಬೋದು ಅಂತ ಹೇಳಿ ಬಿಟ್ಬಿಡ್ತಾರೆ. ಆದರೆ ದುರ್ಯೋಧನನಿಗೆ ಗೊತ್ತಿತ್ತಲ್ಲ, ಇವನು ಇಲ್ಲೇನಾದರೂ ಸತ್ತೋದ ಅಂತಂದ್ರೆ ಹೇಗೆ ಸತ್ತ ಅಂತ ಭೀಷ್ಮಾಚಾರ್ಯರು ಎಲ್ಲರೂ ಕೂಡ ವಿಚಾರ ಮಾಡ್ತಾರೆ. ಕಟ್ಟ ಕಡೆಯಲ್ಲಿ ವಿಷದಿಂದ ಸತ್ತ, ನಾನೇ ವಿಷವನ್ನು ಹಾಕಿದ್ದೀನಿ ಅನ್ನುವಂಥದ್ದು ಕೂಡ ಬಹಿರಂಗವಾಗತ್ತೆ. ಹಾಗಾಗಿ ಏನು ಮಾಡ್ದ ಅವನು, ತನ್ನ ಅಣ್ಣ ತಮ್ಮಂದಿರ ಸಹಾಯದಿಂದ ಏನು ಮಾಡ್ತಾನೆ, ಅವನಿಗೆ ಸರಿಯಾಗಿ ಹಗ್ಗವನ್ನು ಕಟ್ತಾನೆ. ಅದೇ ಭೀಮನನ್ನ ಆ ಗಂಗಾ ನದಿಯಲ್ಲಿ ಮುಳುಗಿಸಿ ಬಿಡ್ತಾನೆ. ಭೀಮಸೇನನಿಗೆ ಎಚ್ಚರ ಇಲ್ಲ, ಮೂರ್ಛೆಯಲ್ಲಿದ್ದಾನೆ, ನದಿಯೊಳಗಡೆ ಮುಳುಗ್ತಾ ಇದ್ದಾನೆ. ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಕೆಳಗೆ ಬರ್ತಾ ಇದೆಯಲ್ಲ ಅಂತ ಏನು ಮಾಡ್ತವೆ, ಹಾವುಗಳು ಬಂದು ಅವನನ್ನು ಕಚ್ಚತ್ತೆ. ಏನಾಯ್ತು, ರಾಸಾಯನಿಕ ಮಿಶ್ರಿತವಾಗಿರ್ತಕ್ಕಂಥ ಈ ವಿಷವು ಸರ್ಪದ ಸಹಜ ವಿಷಗಳೊಂದಿಗೆ ಒಂದು ಹೋರಾಟದ ಮಧ್ಯದಲ್ಲಿ ಎರಡವೂ ವಿಷವೂ ಕೂಡ ನಿಷ್ಫಲವಾಗಿ ಹೋಯಿತು. ಯಾವ ವಿಷದ ಶಕ್ತಿಯೂ ಕೂಡ ಅವನ ದೇಹದಲ್ಲಿ ಇರದಂತಹ ಪರಿಸ್ಥಿತಿ ಒದಗಿ ಬಂತು. ವಿಷವೇ ಇಲ್ಲದಂತಹ ಭೀಮಸೇನ ಈಗ ಎಚ್ಚರಗೊಳ್ತಾನೆ. ಒಂದು ಸಲ ಮೈ ಮುರಿದಂತಹ ಸಂದರ್ಭದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟೆಲ್ಲವೂ ಕೂಡ ಒಂದು ಮುರಿದು ಬೀಳುವಂಥದ್ದು, ಹರಿದು ಬೀಳುವಂತಹ ಪರಿಸ್ಥಿತಿ. ಭೀಮಸೇನ ಈಗ ಆರಾಮಾಗಿ ನೀರಿನಲ್ಲಿ ಈಜುತ್ತಾ ಇರ್ತಾನೆ. ಕಟ್ಟ ಕಡೆಯಲ್ಲಿ ಆ ಸರ್ಪ ಸಂಕುಲಗಳಿಗೆ ಆಗ ರಾಜನಾಗಿರ್ತಕ್ಕಂತಹ ವಾಸುಕಿಯೇ ಬಂದು ಭೀಮಸೇನನ ತನ್ನ ಬಳಿ ಕರೆದುಕೊಂಡು ಹೋಗ್ತಾನೆ. 7 ದಿವಸಗಳ ಕಾಲ ಅತಿಥಿ ಸತ್ಕಾರವನ್ನು ಮಾಡಿ ಅವನಿಗೆ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಪಾನಾದಿಗಳನ್ನೆಲ್ಲ ಕೊಟ್ಟು ಸಂತೋಷದಿಂದ ನೋಡಿಕೊಳ್ತಾನೆ. ಕಟ್ಟ ಕಡೆಯಲ್ಲಿ ತಾಯಿ ಅಳ್ತಾ ಇರ್ತಾಳೆ, ತನ್ನ ತಮ್ಮಂದಿರೋ ಅಣ್ಣನ್ನು ಕಾಯ್ತಾ ಇರ್ತಾನೆ ಅಂತ ಅಂದುಕೊಂಡು ಭೀಮಸೇನ ಅಲ್ಲಿಂದ ಹೊರಟು ತನ್ನ ಹಸ್ತಿನಾವತಿಗೆ ಬರ್ತಾನೆ. ಈ ಕಥೆ ಮುಖಾಂತರವಾಗಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಮ್ಮಲ್ಲಿ ಒಳ್ಳೆಯ ನಡತೆ ಇದೆ ಅಂತ ಆದರೆ, ನಾವು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಆದರೆ, ಎಷ್ಟು ಕೆಟ್ಟದ್ದನ್ನು ಯಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ, ಹೇಗೆ ದುರ್ಯೋಧನನ ವಿಷವೂ ಕೂಡ ಭೀಮನಿಗೆ
ಕಿಂಚಿತ್ತೂ ತಾಕಲಿಲ್ವೋ ಹಾಗೆ ಅವರ ಎಲ್ಲ ಕೆಟ್ಟ ಆಲೋಚನೆಗಳು ಅಥವಾ ನಮಗೋಸ್ಕರವಾಗಿ ಕೆಟ್ಟ ಕಾರ್ಯವನ್ನು ಕೆಟ್ಟದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೋ ಅದೆಲ್ಲವೂ ಕೂಡ ನಿಷ್ಫಲವಾಗಿ ಹೋಗುತ್ತೆ. ಯಾವುದು ಕೂಡ ನಮಗೆ ತಾಗೋದೇ ಇಲ್ಲ. ಯಾಕೆ? ನಾವು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದರೆ, ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ ಇದ್ದಿದ್ದರಿಂದ. ಹಾಗಾಗಿ ಸದಾಕಾಲ ಒಳ್ಳೆಯ ಆಲೋಚನೆಯನ್ನು ಮಾಡೋಣ, ಸದಾಕಾಲ ಸನ್ನಡತೆಯಿಂದ ನಾವು ಜೀವನವನ್ನು ನಡೆಸ್ಕೊಳ್ಳೋಣ. ಆಗ ಮಾತ್ರ ವಿಷವೂ ನಮ್ಮನ್ನು ತಾಕದಂತಹ ರೀತಿಯಲ್ಲಿ ಭೀಮಸೇನಂತೆ ಗಟ್ಟುಮುಟ್ಟಾಗಿಯ ಧೈರ್ಯದಿಂದ ಇರಬಹುದು ಅಂತ ನಾವು ಅರ್ಥ ಮಾಡಿಕೊಂಡು ಈ ರೀತಿಯಾಗೇ ಸಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಕಥೆಗಳನ್ನು, ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಚಾನಲ್ ಆಗಿರ್ತಕ್ಕಂಥ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.